ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಅವರಿಗೆ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಆದ ಟಾಪಿಕ್ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಇದು ಒಂದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಗಳಲ್ಲಿ ಒಂದಾಗಿರೋದ್ರಿಂದ ಇದನ್ನು ಕೂಡ ಬೇಗ ಒಂದು ಕವರ್ ಮಾಡ್ಬಿಡೋಣ ಈ ಎಕ್ಸಾಮ್ ಒಳಗಡೆ ಅಂತ. ಸೊ ಈಗ ನಾನು ಹಣಕಾಸು ಮತ್ತೆ ವಿತ್ತೀಯ ನೀತಿ ಬ್ಲಾಕ್ 4 ಅಲ್ಲಿ ಬರುವಂತಹ ಹಣಕಾಸು ಮತ್ತೆ ವಿತ್ತೀಯ ನೀತಿ ಎನ್ನುವ ವಿಷಯದ ಕುರಿತು ಸರಳವಾಗಿ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೇನೆ. ಸೊ ಇಂಗ್ಲಿಷ್ ನಲ್ಲಿ ಹಣಕಾಸು ಮತ್ತೆ ವಿತ್ತೀಯ ನೀತಿ ಏನಪ್ಪಾ ಅಂತಂದ್ರೆ ಇದನ್ನ ಫಿಸ್ಕಲ್ ಪಾಲಿಸಿ ಅಂತ ಕರೀತಾರೆ. ಈ ವಿಷಯವನ್ನ ನಾವೀಗ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟಿಗೆ ಹಣಕಾಸು ನೀತಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಹಣಕಾಸು ನೀತಿ ಅಂದ್ರೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಸರ್ಕಾರವು ತನ್ನ ಆದಾಯ ಮತ್ತು ವೆಚ್ಚಗಳನ್ನ ಬಳಸುವ ನೀತಿಯೇ ಹಣಕಾಸು ನೀತಿ. ಅಂದ್ರೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಸರ್ಕಾರ ತನ್ನ ಆದಾಯ ಮತ್ತು ವೆಚ್ಚಗಳನ್ನ ಬಳಸುವ ನೀತಿಯೇ ವಿತ್ತೀಯ ನೀತಿ ಅಥವಾ ಆ ನೀತಿಯ ಹಣಕಾಸು ನೀತಿ. ವಿತ್ತೀಯ ಅಂದ್ರೆ ಗೊತ್ತಾಗತ್ತೆ ನಮ್ಗೆ, ಅದು ಹಣಕಾಸಿಗೆ ಸಂಬಂಧಪಟ್ಟಿರುವುದು ಅಂತ. ಇನ್ನು ಸರಳವಾಗಿ ಇದನ್ನ ಹೇಳೋದಾದ್ರೆ ಸರ್ಕಾರ ಎಷ್ಟು ಹಣವನ್ನ ಸಂಗ್ರಹಿಸುತ್ತದೆ ಮತ್ತೆ ಎಷ್ಟು ಹಣವನ್ನ ಖರ್ಚು ಮಾಡುತ್ತದೆ ಎಂಬುದರ ಮೂಲಕ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವ ನೀತಿಯೇ ಹಣಕಾಸು ನೀತಿ ಎನ್ನುವುದು. ಇಲ್ಲಿ ಸರ್ಕಾರದ ತೆರಿಗೆ, ಸಾರ್ವಜನಿಕ ವೆಚ್ಚ ಮತ್ತೆ ಸಾಲ ಮುಂತಾದವುಗಳಿಗೆ ಪ್ರಮುಖ ಸ್ಥಾನ ಇರುತ್ತೆ. ಈಗ ಹಣಕಾಸು ನೀತಿಯ ಮೂಲಕ ಸರ್ಕಾರ ಹಲವು ಆರ್ಥಿಕ ಉದ್ದೇಶಗಳನ್ನ ಸಾಧಿಸಲು ಪ್ರಯತ್ನಿಸ್ತದೆ. ಅಂದ್ರೆ ಈ ಹಣಕಾಸು ನೀತಿಯ ಉದ್ದೇಶಗಳಲ್ಲಿ ಒಂದನೇದಾಗಿರುತ್ತೆ ಅಂದ್ರೆ ಹಣಕಾಸು ನೀತಿಯ ಮೂಲಕ ಸರ್ಕಾರ ಹಲವು ಆರ್ಥಿಕ ಉದ್ದೇಶಗಳನ್ನ ಸಾಧಿಸಲು ಪ್ರಯತ್ನಿಸ್ತದೆ. ಅವುಗಳಲ್ಲಿ ಮುಂತಾದವು ಹಣಕಾಸು ನೀತಿಯ ಮುಖ್ಯ ಉದ್ದೇಶಗಳಲ್ಲಿ ಮುಖ್ಯವಾದದ್ದನ್ನ ಹೇಳ್ತೇನೆ. ಮೊದಲಿಗೆ ಪೂರ್ಣ ಉದ್ಯೋಗ, ಎರಡನೆಯದು ಬೆಲೆ ಸ್ಥಿರತೆ, ಮೂರನೆಯದು ಆರ್ಥಿಕ ಬೆಳವಣಿಗೆ, 4 ಆದಾಯದ ಸಮಾನ ಹಂಚಿಕೆ, 5 ಆರ್ಥಿಕ ಸ್ಥಿರತೆ. ಈಗ ಒಂದೊಂದು ಪಾಯಿಂಟ್ ಗಳ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ತಾ ಹೋಗೋಣ. ಅವುಗಳಲ್ಲಿ ಮೊದಲನೆಯದು ಪೂರ್ಣ ಉದ್ಯೋಗ. ಹಣಕಾಸು ನೀತಿಯ ಉದ್ದೇಶಗಳಲ್ಲಿ ಬರುವಂತಹ ಮೊದಲನೆಯ ಉದ್ದೇಶ ಏನಾಗಿರುತ್ತಪ್ಪ ಅಂತಂದ್ರೆ ಪೂರ್ಣ ಉದ್ಯೋಗ. ಸೊ ಪೂರ್ಣ ಉದ್ಯೋಗದ ಬಗ್ಗೆ ತಿಳಿಯೋದಾದ್ರೆ ಹಣಕಾಸು ನೀತಿಯ ಪ್ರಮುಖ ಉದ್ದೇಶಗಳಲ್ಲಿ ಉದ್ಯೋಗವನ್ನು ಹೆಚ್ಚಿಸುವುದು ಕೂಡ ಒಂದಾಗಿರುತ್ತೆ. ಸೊ ಆರ್ಥಿಕತೆಯಲ್ಲಿ ನಿರುದ್ಯೋಗ ಹೆಚ್ಚಾದಾಗ ಸರ್ಕಾರ ತನ್ನ ವೆಚ್ಚವನ್ನ ಹೆಚ್ಚಿಸಬಹುದು. ಸಾರ್ವಜನಿಕ ಯೋಜನೆಗಳು, ಮೂಲ ಸೌಕರ್ಯ ಅಭಿವೃದ್ಧಿ ಮುಂತಾದ ಚಟುವಟಿಕೆಗಳಿಗೆ ಸರ್ಕಾರ ಹಣ ಖರ್ಚು ಮಾಡಿದಾಗ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬಹುದು. ಇದನ್ನ ನಮ್ಗೆ ಗೊತ್ತಾಗಿರುವಂತಹದ್ದೇ, ಈಸಿ ಆಗಿರುವಂತಹ ಎಕ್ಸ್ಪ್ಲನೇಷನ್ ಗಳಾಗಿರುತ್ತೆ. ಪೂರ್ಣ ಉದ್ಯೋಗ ಹಣಕಾಸು ನೀತಿಯಲ್ಲಿ ಒಂದು ಮುಖ್ಯವಾದ ಉದ್ದೇಶ ಆಗಿರುತ್ತೆ. ಹಣಕಾಸು ನೀತಿಯ ಮುಖ್ಯ ಉದ್ದೇಶಗಳಲ್ಲಿ ಉದ್ಯೋಗವನ್ನ ಹೆಚ್ಚಿಸುವುದೇ ಒಂದು ಪ್ರಮುಖವಾಗಿದ್ದ ಒಂದು ವಿಷಯ ಆಗಿರುತ್ತೆ. ಹಾಗಾಗಿ ಪೂರ್ಣ ಉದ್ಯೋಗ ಕೊಡುವುದು ಸರ್ಕಾರದ ಜವಾಬ್ದಾರಿಯಾಗಿರ್ತದೆ. ಈಗ ಸಾರ್ವಜನಿಕ ಯೋಜನೆಗಳನ್ನು ಕೈಗೊಳ್ಳುವುದು ಅಂದ್ರೆ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಏನಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡುವುದರ ಮುಖಾಂತರ ಅಲ್ಲಿ ಅನೇಕ ಕಾರ್ಮಿಕರಿಗೆ ಕೆಲಸಗಳನ್ನ ಕೊಡುವುದು, ಆಗ ಅಲ್ಲಿ ಉದ್ಯೋಗ ಹೆಚ್ಚಿಸುವಂತ ಕೆಲಸ ಆಗುತ್ತಲ್ವಾ. ಹಾಗೇನೆ ಮೂಲ ಸೌಕರ್ಯ ಅಭಿವೃದ್ಧಿ ಮುಂತಾದ ಚಟುವಟಿಕೆಗಳಿಗೆ ಸರ್ಕಾರ ಹಣ ಖರ್ಚು ಮಾಡಿದಾಗ ಉದ್ಯೋಗಾವಕಾಶ ಸೃಷ್ಟಿಯಾಗಬಹುದು. ಉದ್ಯೋಗ ಹೆಚ್ಚಾದಾಗ ಜನರ ಆದಾಯ ಹೆಚ್ಚಾಗುತ್ತೆ, ಅದರ ಮೂಲಕ ಆರ್ಥಿಕ ಚಟುವಟಿಕೆಗಳನ್ನ ಹೆಚ್ಚು ಮಾಡಬಹುದು. ಇನ್ನು ಎರಡನೇ ಪಾಯಿಂಟ್ ಅನ್ನ ನೋಡೋದಾದ್ರೆ ಬೆಲೆ ಸ್ಥಿರತೆ. ಆರ್ಥಿಕತೆಯಲ್ಲಿ ಬೆಲೆಗಳು ನಿರಂತರವಾಗಿ ಹೆಚ್ಚಾಗ್ತಾ ಹೋದ್ರೆ ಹಣದುಬ್ಬರ ಉಂಟಾಗ್ತದೆ. ಹಣದುಬ್ಬರವನ್ನ ನಿಯಂತ್ರಿಸುವುದು ಹಣಕಾಸು ನೀತಿಯ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಹಣದುಬ್ಬರ ನಿಯಂತ್ರಿಸುವುದು ಕೂಡ ಹಣಕಾಸು ನೀತಿ ಅಥವಾ ಸರ್ಕಾರದ ಒಂದು ಉದ್ದೇಶವೇ ಆಗಿರುವುದು. ಸರ್ಕಾರ ತನ್ನ ವೆಚ್ಚ ಮತ್ತು ತೆರಿಗೆ ನೀತಿಗಳ ಮೂಲಕ ಆರ್ಥಿಕತೆಯಲ್ಲಿನ ಒಟ್ಟು ಬೇಡಿಕೆಯನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತದೆ. ಇದರಿಂದಾಗಿ ಬೆಲೆಗಳಲ್ಲಿ ಅತಿಯಾದ ಏರಿಕೆಯನ್ನು ನಿಯಂತ್ರಿಸಲು ಹಣಕಾಸು ನೀತಿ ಸಹಾಯ ಮಾಡುತ್ತದೆ. ಈಗ ಬೆಲೆ ಸ್ಥಿರತೆ ಪಾಯಿಂಟ್ ನೋಡಿ ಆಯ್ತು. ಇನ್ನು ಮೂರನೇ ಪಾಯಿಂಟ್ ಯಾವುದು? ಆರ್ಥಿಕ ಬೆಳವಣಿಗೆ. ದೇಶದ ಉತ್ಪಾದನಾ ಸಾಮರ್ಥ್ಯವನ್ನ ಹೆಚ್ಚಿಸುವುದು ಆರ್ಥಿಕ ಬೆಳವಣಿಗೆಗೆ ಮುಖ್ಯವಾಗಿರುವಂತಹದ್ದು. ಅಂದ್ರೆ ಉತ್ಪಾದನಾ ಸಾಮರ್ಥ್ಯವನ್ನ ಹೆಚ್ಚಿಸಬೇಕು. ಸರ್ಕಾರ ರಸ್ತೆ, ನೀರು, ಶಿಕ್ಷಣ, ಆರೋಗ್ಯ ಮತ್ತೆ ಇತರ ಮೂಲ ಸೌಕರ್ಯಗಳ ಮೇಲೆ ವೆಚ್ಚ ಮಾಡಿದಾಗ ಆರ್ಥಿಕ ಚಟುವಟಿಕೆಗಳಿಗೆ ಸಹಾಯ ಆಗುತ್ತೆ. ಇದರಿಂದ ಉತ್ಪಾದನೆ ಮತ್ತೆ ಉದ್ಯೋಗ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಆದ್ರಿಂದ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಹಣಕಾಸು ನೀತಿಯ ಪ್ರಮುಖ ಉದ್ದೇಶವಾಗಿದೆ. ಸೊ ಮೂರನೇ ಉದ್ದೇಶ ಏನು? ಆರ್ಥಿಕ ಬೆಳವಣಿಗೆ. ನಾಲ್ಕನೇ ಉದ್ದೇಶವನ್ನ ನೋಡುವ ಆದಾಯದ ಸಮಾನ ಹಂಚಿಕೆ. ಸಮಾಜದಲ್ಲಿ ಕೆಲವರ ಬಳಿ ಹೆಚ್ಚಿನ ಆದಾಯ, ಕೆಲವರ ಬಳಿ ಕಡಿಮೆ ಆದಾಯ ಇರಬಹುದು. ಆದ್ರೆ ಆದಾಯದ ಅಸಮಾನತೆಯನ್ನ ಕಡಿಮೆ ಮಾಡಲು ಸರ್ಕಾರ ತೆರಿಗೆ ಮತ್ತೆ ಸಾರ್ವಜನಿಕ ವೆಚ್ಚದ ನೀತಿಗಳನ್ನ ಅನುಸರಿಸಬಹುದು. ಹೆಚ್ಚಿನ ಆದಾಯ ಹೊಂದಿರುವವರ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಿ ಆ ಹಣವನ್ನ ಸಾರ್ವಜನಿಕ ಕಲ್ಯಾಣಕ್ಕೆ ಬಳಸುವ ಮೂಲಕ ಆದಾಯದ ಸಮಾನ ಹಂಚಿಕೆ ಅಥವಾ ಅಸಮಾನತೆಯನ್ನು ಕಡಿಮೆ ಮಾಡಲು ಸರ್ಕಾರ ಪ್ರಯತ್ನಿಸಬಹುದು. ಇದೊಂದು ಈಸಿಯಾದ ಪಾಯಿಂಟ್ ಆಗಿದೆ. ಇದು ಕೂಡ ಆರ್ಥಿಕ ನೀತಿಯ ಒಂದು ಉದ್ದೇಶ ಆಗಿರುತ್ತೆ, ಆದಾಯದ ಸಮಾನ ಹಂಚಿಕೆ. ಐದನೇ ಪಾಯಿಂಟ್, ಕೊನೆಯ ಪಾಯಿಂಟ್, ಆರ್ಥಿಕ ಸ್ಥಿರತೆ. ಉದ್ದೇಶಗಳಲ್ಲಿ ಒಂದು ಹಣಕಾಸು ನೀತಿಯ ಕೊನೆಯ ಉದ್ದೇಶವಾದ ಒಂದು ಆರ್ಥಿಕ ಸ್ಥಿರತೆ ಪಾಯಿಂಟ್ ಅನ್ನು ನೋಡುವುದಾದ್ರೆ ಆರ್ಥಿಕತೆಯಲ್ಲಿ ಕೆಲವೊಮ್ಮೆ ವೇಗವಾದ ಬೆಳವಣಿಗೆ ಕಂಡು ಬರುತ್ತದೆ, ಒಮ್ಮೊಮ್ಮೆ ಕುಸಿತ ಕೂಡ ಉಂಟಾಗ್ತದೆ. ಈ ರೀತಿಯ ದೊಡ್ಡ ಏರಿಳಿತಗಳನ್ನ ಕಡಿಮೆ ಮಾಡಿ ಆರ್ಥಿಕತೆಯನ್ನ ಸ್ಥಿರವಾಗಿಡುವುದು ಹಣಕಾಸು ನೀತಿಯ ಮತ್ತೊಂದು ಉದ್ದೇಶ ಆಗಿರುತ್ತೆ.
ಸೊ ಈಗ ನಾವು ಹಣಕಾಸು ನೀತಿಯ ಉದ್ದೇಶಗಳನ್ನ ಕಲ್ತ್ಕೊಂಡ್ವಿ. ಈಗ ಹಣಕಾಸು ನೀತಿಯ ಪ್ರಮುಖ ಸಾಧನಗಳನ್ನ ನೋಡೋಣ. ಅದೊಂದು ಬಹು ಮುಖ್ಯವಾದ ಭಾಗ ಆಗಿರುತ್ತೆ. ಸರ್ಕಾರ ಹಣಕಾಸು ನೀತಿಯನ್ನು ಹೇಗೆ ಜಾರಿಗೆ ತರುತ್ತೆ, ಇದನ್ನ ಮೂರು ಸಾಧನಗಳ ಮುಖಾಂತರ ನೋಡಬಹುದು. ಸರ್ಕಾರ ಹಣಕಾಸು ನೀತಿಯನ್ನ ಹೇಗೆ ಜಾರಿಗೆ ತರುತ್ತದಪ್ಪ ಅಂತಂದ್ರೆ, ಒಂದು ತೆರಿಗೆಯ ಮೂಲಕ, ಎರಡು ಸಾರ್ವಜನಿಕ ವೆಚ್ಚದ ಮೂಲಕ, ಮೂರು ಸಾರ್ವಜನಿಕ ಸಾಲದ ಮೂಲಕ. ಈ ಮೂರು ವಿಷಯಗಳ ಮೂಲಕ ಸರ್ಕಾರ ಹಣಕಾಸು ನೀತಿಯನ್ನ ಜಾರಿಗೆ ತರುತ್ತೆ. ಈಗ ಇವುಗಳನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ತೆರಿಗೆ ನೀತಿ ಮುಖಾಂತರ ನೋಡೋಣ. ಸರ್ಕಾರ ಜನರು ಮತ್ತೆ ಸಂಸ್ಥೆಗಳಿಂದ ತೆರಿಗೆಯನ್ನ ಸಂಗ್ರಹಿಸುತ್ತೆ. ತೆರಿಗೆ ಹೆಚ್ಚಾದ್ರೆ ಜನರ ಕೈಲಿ ಖರ್ಚು ಮಾಡಲು ಉಳಿಯುವ ಆದಾಯ ಕಡಿಮೆ ಆಗಬಹುದು. ಅಂದ್ರೆ ತೆರಿಗೆ ಜಾಸ್ತಿ ಆದಾಗ ಜನರಿಗೆ ಖರ್ಚು ಮಾಡ್ಲಿಕ್ಕೆ ಅವ್ರ ಕೈಲಿ ಹಣ ಇಲ್ಲದೆ ಇರಬಹುದು. ತೆರಿಗೆ ಕಡಿಮೆಯಾದ್ರೆ ಜನರ ಕೈಯಲ್ಲಿ ಖರ್ಚು ಮಾಡಲು ಹೆಚ್ಚಿನ ಆದಾಯ ಉಳಿಯಬಹುದು. ಹೀಗಾಗಿ ತೆರಿಗೆ ನೀತಿ ಮೂಲಕ ಸರ್ಕಾರ ಆರ್ಥಿಕತೆಯಲ್ಲಿನ ಬೇಡಿಕೆಯನ್ನ ಪ್ರಭಾವಿಸುತ್ತೆ. ಇನ್ನು ಎರಡನೇದು, ಹೇಗೆ ಸರ್ಕಾರ ತೆರಿಗೆ ನೀತಿಯನ್ನು ಜಾರಿಗೆ ತರುತ್ತಪ್ಪ ಅಂತಂದ್ರೆ, ಸಾರ್ವಜನಿಕ ಸಾಲ ನೀಡುವುದರ ಮೂಲಕ. ಸರ್ಕಾರದ ಆದಾಯಕ್ಕಿಂತ ವೆಚ್ಚ ಹೆಚ್ಚಾದಾಗ ಸರ್ಕಾರವು ಸಾಲವನ್ನ ಪಡೆಯಬಹುದು. ಅಂದ್ರೆ ಅವ್ರದ್ದು ವೆಚ್ಚ ಜಾಸ್ತಿ ಆದಾಗ ಸರ್ಕಾರವೇ ಸಾಲವನ್ನ ಪಡೆಯುತ್ತೆ. ಎರಡು, ಸರ್ಕಾರ ದೇಶದ ಒಳಗಿನಿಂದ ಅಥವಾ ಇತರ ಮೂಲಗಳಿಂದ ಕೂಡ ಸಾಲವನ್ನ ಪಡೆಯಬಹುದು. ಈ ಸಾಲದ ಹಣವನ್ನ ಅಭಿವೃದ್ಧಿ ಯೋಜನೆಗಳು ಮತ್ತು ಇತರ ಸಾರ್ವಜನಿಕ ವೆಚ್ಚಗಳಿಗೆ ಸರ್ಕಾರ ಬಳಸಬಹುದು. ಆದ್ರಿಂದ ಸಾರ್ವಜನಿಕ ಸಾಲವು ಹಣಕಾಸು ನೀತಿಯ ಪ್ರಮುಖ ಸಾಧನವಾಗಿರುತ್ತೆ. ಎರಡಾಯ್ತು. ಇನ್ನೊಂದು ಯಾವ್ದಪ್ಪ ಪಾಯಿಂಟ್ ಅಂದ್ರೆ, ಸರ್ಕಾರದ ಹಣಕಾಸು ನೀತಿ ಜಾರಿಗೆ ತರುವಾಗ ಸಾರ್ವಜನಿಕ ವೆಚ್ಚಕ್ಕಾಗಿ ಜಾರಿಗೆ ನೋಡ್ತದೆ. ಸಾರ್ವಜನಿಕ ವೆಚ್ಚ ಅಂದ್ರೆ ಸರ್ಕಾರದ ವಿವಿಧ ಉದ್ದೇಶಗಳಿಗಾಗಿ ಹಣವನ್ನ ಖರ್ಚು ಮಾಡುತ್ತೆ. ರಸ್ತೆ, ಶಾಲೆ, ಆಸ್ಪತ್ರೆ, ನೀರಾವರಿ, ಹೀಗೆ ಆಸ್ಪತ್ರೆ, ನೀರಾವರಿ ಮತ್ತೆ ಇತರ ಸಾರಿಗೆ, ಇತರ ಸಾರ್ವಜನಿಕ ಯೋಜನೆಗಳಿಗೆ ಮಾಡುವ ವೆಚ್ಚವನ್ನ ಸರ್ಕಾರದ ವೆಚ್ಚ ಅಥವಾ ಸಾರ್ವಜನಿಕ ವೆಚ್ಚ ಎಂದು ಕರೀತಾರೆ. ಸರ್ಕಾರ ಸಾರ್ವಜನಿಕ ವೆಚ್ಚವನ್ನ ಹೆಚ್ಚಿಸಿದಾಗ ಆರ್ಥಿಕತೆಯಲ್ಲಿ ಬೇಡಿಕೆ ಮತ್ತೆ ಉದ್ಯೋಗವನ್ನ ಹೆಚ್ಚಿಸಲಿಕ್ಕೆ ಸಹಾಯ ಆಗುತ್ತೆ. ಅಂದ್ರೆ ಸರ್ಕಾರ ಸಾರ್ವಜನಿಕವನ್ನ ಹೆಚ್ಚಿಸಿದಾಗ ಆರ್ಥಿಕತೆಯಲ್ಲಿ ಬೇಡಿಕೆ ಬರುತ್ತದೆ ಮತ್ತೆ ಉದ್ಯೋಗವನ್ನ ಹೆಚ್ಚಿಸ್ಲಿಕ್ಕಾಗ ಸಹಾಯ ಆಗುತ್ತೆ. ಇದು 3 ಪಾಯಿಂಟ್. ಈಗಾಗಲೇ ಸಾರ್ವಜನಿಕ ಸಾಲ ನಾನು ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ. ಅಂದ್ರೆ ಇದು ಹೇಳುವ ಮೊದಲನೇ ಸಾರ್ವಜನಿಕ ವೆಚ್ಚವ ಹೇಳುವ ಮೊದಲೇ ಸಾರ್ವಜನಿಕ ಸಾಲವನ್ನು ಹೇಳಿದ್ರಿಂದ ಇನ್ನೊಂದ್ಸಲ ಅದನ್ನು ರಿಪೀಟ್ ಮಾಡುದಿಲ್ಲ. ಸೊ ಸರ್ಕಾರದ ಹಣಕಾಸು ವಿತ್ತೀಯ ನೀತಿಯ ಮೇಲೆ ಪ್ರಭಾವ, ನೀತಿಯ ಪ್ರಮುಖ ಸಾಧನಗಳು ಯಾವ್ದಪ್ಪ? ತೆರಿಗೆ, ಸಾರ್ವಜನಿಕ ವೆಚ್ಚ ಮತ್ತೆ ಸಾರ್ವಜನಿಕ ಸಾಲ. ಈ 3 ಪಾಯಿಂಟ್ ಅನ್ನ ನೀವೀಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಆಮೇಲೆ ವಿಸ್ತರಣಾತ್ಮಕ ಹಣಕಾಸು ನೀತಿ. ವಿಸ್ತರಣಾತ್ಮಕ ಹಣಕಾಸು ನೀತಿ ಅಂತ ಏನಂತ ನೋಡೋಣ. ಈಗ ಹಣಕಾಸು ನೀತಿಯಲ್ಲಿ 2 ಪ್ರಮುಖ ರೂಪಗಳು ಬರ್ತವೆ. ಒಂದು ವಿಸ್ತರಣಾತ್ಮಕ ಹಣಕಾಸು ನೀತಿ ಅಂದ್ರೆ ಎಕ್ಸ್ಪಾನ್ಷನರಿ ಫಿಸ್ಕಲ್ ಪಾಲಿಸಿ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಆರ್ಥಿಕತೆಯಲ್ಲಿ ಬೇಡಿಕೆ ಮತ್ತೆ ಉದ್ಯೋಗ ಕಡಿಮೆಯಾದಾಗ ಸರ್ಕಾರ ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತವೆ. ಅಂತಹ ಸಂದರ್ಭದಲ್ಲಿ ವೆಚ್ಚವನ್ನ ಹೆಚ್ಚಿಸಬಹುದು ಅಥವಾ ತೆರಿಗೆಗಳನ್ನ ಕಡಿಮೆ ಮಾಡಬಹುದು. ಇದರಿಂದ ಜನರ ಖರ್ಚು ಮತ್ತೆ ಒಟ್ಟು ಬೇಡಿಕೆಯನ್ನು ಹೆಚ್ಚಿಸಲು ಪ್ರಯತ್ನಿಸಲಾಗ್ತದೆ. ಅಂದ್ರೆ ಹೀಗಾಗಿ ವಿಸ್ತರಣಾತ್ಮಕ ಹಣಕಾಸು ನೀತಿ ಸಾಮಾನ್ಯವಾಗಿ ಆರ್ಥಿಕ ಕುಸಿತ ಮತ್ತೆ ನಿರುದ್ಯೋಗದ ಸಮಯದಲ್ಲಿ ಉಪಯುಕ್ತವಾಗುತ್ತೆ. ಇದನ್ನ ನಾವು ವಿಸ್ತರಣಾತ್ಮಕ ಹಣಕಾಸು ನೀತಿ ಅಂತೇವೆ. ಇನ್ನೊಂದ್ಸಲ ಹೇಳೋದಾದ್ರೆ, ಆರ್ಥಿಕತೆಯಲ್ಲಿ ಬೇಡಿಕೆ ಮತ್ತೆ ಉದ್ಯೋಗ ಕಡಿಮೆಯಾದಾಗ ಸರ್ಕಾರ ಆರ್ಥಿಕ ಚಟುವಟಿಕೆಗಳನ್ನ ಹೆಚ್ಚಿಸಲು ಪ್ರಯತ್ನಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡ್ತಾರೆ? ವೆಚ್ಚವನ್ನ ಹೆಚ್ಚಿಸ್ತಾರೆ ಅಥವಾ ತೆರಿಗೆಗಳನ್ನ ಕಡಿಮೆ ಮಾಡ್ತಾರೆ. ಇದರಿಂದ ಜನ ಖರ್ಚು ಮತ್ತೆ ಒಟ್ಟು ಬೇಡಿಕೆಯನ್ನು ಹೆಚ್ಚಿಸಲು ಪ್ರಯತ್ನಿಸಲಾಗುತ್ತಿದೆ ಜನರದ್ದು. ಹೀಗಾಗಿ ವಿಸ್ತರಣಾತ್ಮಕ ಹಣಕಾಸು ನೀತಿ ಅನ್ನುವಂಥದ್ದು ಸಾಮಾನ್ಯವಾಗಿ ಆರ್ಥಿಕ ಕುಸಿತ ಮತ್ತೆ ನಿರುದ್ಯೋಗ ಬಂದ ಸಂದರ್ಭದಲ್ಲಿ ಉಪಯುಕ್ತವಾಗ್ತದೆ. ಈಗ ಎರಡನೇ ಒಂದು ಹಣಕಾಸು ನೀತಿ ಎರಡನೆಯ ರೂಪ ನೋಡೋಣ. ಒಂದು ವಿಸ್ತರಣಾತ್ಮಕ ಹಣಕಾಸು ನೀತಿ ಆಯ್ತು. ಎರಡನೆಯದಾವುದು ಸಂಕೋಚನಾತ್ಮಕ ಹಣಕಾಸು ನೀತಿ. ಸಂಕೋಚನಾತ್ಮಕ ಹಣಕಾಸು ನೀತಿ ಅಂದ್ರೆ ಏನು? ಕಾಂಟ್ರಾಕ್ಷನರಿ ಫಿಸ್ಕಲ್ ಪಾಲಿಸಿ. ಅಂದ್ರೆ ಆರ್ಥಿಕತೆಯಲ್ಲಿ ಬೇಡಿಕೆ ತುಂಬಾ ಹೆಚ್ಚಾಗಿ ಬೆಲೆಗಳು ವೇಗವಾಗಿ ಏರುತ್ತಿದ್ರೆ ಸರ್ಕಾರ ಬೇಡಿಕೆಯನ್ನ ನಿಯಂತ್ರಿಸಲು ಪ್ರಯತ್ನಿಸಬಹುದು. ಅಂದ್ರೆ ಬೇಡಿಕೆ ತುಂಬಾ ಹೆಚ್ಚಾಗಿ ಬೆಲೆಗಳು ಕೂಡ ಜಾಸ್ತಿ ಆಗ್ತಾ ಹೋದಾಗ ಬೇಡಿಕೆಯನ್ನ ನಿಯಂತ್ರಿಸಲಿಕ್ಕೆ ಸರ್ಕಾರ ಪ್ರಯತ್ನಿಸುತ್ತಲ್ವಾ, ಅಂತಹ ಸಂದರ್ಭದಲ್ಲಿ ವೆಚ್ಚವನ್ನು ಕಡಿಮೆ ಮಾಡಬಹುದು. ಆಗ ತೆರಿಗೆಗಳನ್ನ ಹೆಚ್ಚಿಸಬಹುದು. ತೆರಿಗೆ ಜಾಸ್ತಿ ಮಾಡ್ತಾರೆ. ಆಗ ಏನಾಯ್ತು? ವಿಸ್ತರಣಾತ್ಮಕದಲ್ಲಿ ಅಂದ್ರೆ ಬೇಡಿಕೆಗಳು ಕಡಿಮೆ ಆಗ್ತದೆ ಮತ್ತೆ ಬೆಲೆಗಳು ಕಡಿಮೆ ಆದಾಗ ಅಲ್ಲಿ ಇದು ತೆರಿಗೆಗಳನ್ನು ಕೂಡ ಕಡಿಮೆ ಮಾಡ್ತಾರೆ. ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಆರ್ಥಿಕತೆಯಲ್ಲಿ ಬೇಡಿಕೆ ತುಂಬಾ ಹೆಚ್ಚಾಗಿ ಬೆಲೆಗಳು ವೇಗವಾಗಿ ಏರುತ್ತಿದ್ರೆ ಸರ್ಕಾರ ಬೇಡಿಕೆಯನ್ನು ನಿಯಂತ್ರಿಸಲು ಪ್ರಯತ್ನಿಸ್ತಾರೆ. ಅಂತಹ ಸಂದರ್ಭದಲ್ಲಿ ವೆಚ್ಚವನ್ನು ಕಡಿಮೆ ಮಾಡ್ತಾರೆ, ಇಲ್ಲ ತೆರಿಗೆಗಳನ್ನ ಹೆಚ್ಚಿಸ್ತಾರೆ. ಆ ಮೂಲಕ ಇದರ ಉದ್ದೇಶ ಒಟ್ಟು ಬೇಡಿಕೆಯನ್ನು ಕಡಿಮೆ ಮಾಡಿ ಹಣದುಬ್ಬರದ ಒತ್ತಡವನ್ನ ನಿಯಂತ್ರಿಸುವುದಾಗಿರುತ್ತೆ. ಸೊ ಇವೆರಡು ಪಾಯಿಂಟ್ ಅನ್ನ ನಾವು ನೋಡ್ಕೋಬೇಕು. ಒಂದು ವಿಸ್ತರಣಾತ್ಮಕ, ಇನ್ನೊಂದು ಸಂಕೋಚನಾತ್ಮಕ ಹಣಕಾಸು ನೀತಿ. ಈಗ ಇವೆರಡನ್ನ ಸುಲಭವಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಈಗ ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಪಾಯಿಂಟ್ ಹೇಗಪ್ಪ ಅಂತಂದ್ರೆ, ಆರ್ಥಿಕ ಕುಸಿತ ಅಥವಾ ನಿರುದ್ಯೋಗ ಉಂಟಾದಾಗ
ವಿಸ್ತರಣಾತ್ಮಕ ಹಣಕಾಸು ನೀತಿ ಆಗುತ್ತೆ. ಅಂದ್ರೆ ವಿಸ್ತರಣಾತ್ಮಕ ಹಣಕಾಸು ನೀತಿಯನ್ನ ಅಲ್ಲಿ ಅಪ್ಲೈ ಮಾಡ್ತಾರೆ. ಇನ್ನು ಹಣದುಬ್ಬರ ಅಥವಾ ಅತಿಯಾದ ಬೇಡಿಕೆ ಶುರುವಾದಾಗ ಸಂಕೋಚನಾತ್ಮಕ ಹಣಕಾಸು ನೀತಿಯನ್ನ ಅಪ್ಲೈ ಮಾಡ್ತಾರೆ. ಅಂದ್ರೆ ಕುಸಿತ ಬಂದಾಗ ಸರ್ಕಾರ ಖರ್ಚು ಹೆಚ್ಚಿಸಲು ಅಥವಾ ತೆರಿಗೆ ಕಡಿಮೆ ಮಾಡಲು ಪ್ರಯತ್ನಿಸ್ತಾರೆ. ಇನ್ನು ಹಣದುಬ್ಬರ ಹೆಚ್ಚಾದಾಗ ಸರ್ಕಾರ ಖರ್ಚು ಕಡಿಮೆ ಮಾಡಲು ಮತ್ತೆ ತೆರಿಗೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಾರೆ. ಸೊ ಇವೆರಡು ರೂಪಗಳು ಅಂದ್ರೆ ಹಣಕಾಸು ನೀತಿ ಎರಡು ಪ್ರಮುಖ ರೂಪಗಳಾಗಿರ್ತವೆ. ಒಂದು ವಿಸ್ತರಣಾತ್ಮಕ ಮತ್ತೊಂದು ಸಂಕೋಚನಾತ್ಮಕ. ಸೊ ಈ ಹಣಕಾಸು ನೀತಿಯ ಮಹತ್ವ ಏನು ಅಂತ ನೋಡೋಣ. ಈಗ ಹಣಕಾಸು ನೀತಿ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಇದು ಉದ್ಯೋಗವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ, ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ, ಹಣದುಬ್ಬರವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ, ಮತ್ತೆ ಆದಾಯದ ಅಸಮಾನತೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದನ್ನ ನೀವೇನ್ ಮಾಡಿ ಅಂತಂದ್ರೆ ಪಾಯಿಂಟ್ ಆಗಿ ಬರ್ಕೊಳ್ಳಿ. 1 2 3 4 5 6 ಪಾಯಿಂಟ್ ಆಗಿ ಬರ್ಕೊಳ್ಳಿ. ಮತ್ತೆ ನೀವು ಈ ಪಾಯಿಂಟ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಈಗ ಪುನಃ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೇನೆ ಹಣಕಾಸು ನೀತಿಯ ಅಥವಾ ಈ ಹಣಕಾಸು ವಿತ್ತೀಯ ನೀತಿಯ ಮಹತ್ವ ಏನಪ್ಪಾ ಅಂತಂದ್ರೆ, ಹಣಕಾಸು ನೀತಿ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಇದು ಉದ್ಯೋಗವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಇದನ್ನ ಒಂದೊಂದೇ ಪಾಯಿಂಟ್ ಅನ್ನು ಬಿಡಿಸಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಸ್ನೇಹಿತರೆ. 10 ಮಾರ್ಕ್ಸ್ಗೆಲ್ಲ ಕೇಳಿದಾಗ ಜಾಸ್ತಿ 5 ಮಾರ್ಕ್ಸ್ಗೆಲ್ಲ ಬಂದಿರುತ್ತೆ. 10 ಮಾರ್ಕ್ಸ್ ಬಂದ್ರೆ ಇದನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಇನ್ನು ಮೂರನೇ ಉದ್ದೇಶ ಉದ್ದೇಶ ಅಥವಾ ಮಹತ್ವ ಅಂತ ಬರೀರಿ, ಅಥವಾ ಪ್ರಾಮುಖ್ಯತೆಗಳಿಗೆ ಕೂಡ ಬರೀಬಹುದು. ಮೂರನೇ ಪ್ರಾಮುಖ್ಯತೆ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ. 4 ಹಣದುಬ್ಬರವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ. 5 ಆದಾಯದ ಅಸಮಾನತೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. 6 ಆರ್ಥಿಕತೆಯಲ್ಲಿ ಉಂಟಾಗುವ ಏರಿಳಿತಗಳನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಇದಿಷ್ಟು 6 ಪಾಯಿಂಟ್ಗಳು ಆ ಹಣಕಾಸು ನೀತಿ ಅಥವಾ ವಿತ್ತೀಯ ನೀತಿಯ ಮಹತ್ವ ಆಗಿರುತ್ತೆ. ಈಗ ನಾವು ಓವರ್ ಆಲ್ ಸಾರಾಂಶವನ್ನ ನೋಡಿದಾದ್ರೆ, ಸರ್ಕಾರವು ತನ್ನ ತೆರಿಗೆ, ಸಾರ್ವಜನಿಕ ವೆಚ್ಚ ಮತ್ತು ಸಾಲದ ಮೂಲಕ ದೇಶದ ಆರ್ಥಿಕ ಚಟುವಟಿಕೆಗಳನ್ನ ಪ್ರಭಾವಿಸುವಂತ ನೀತಿ ಏನಿರುತ್ತೆ ಇದನ್ನೇ ಹಣಕಾಸು ನೀತಿ ಅಂತ ಕರಿತೀವಿ. ಇದರ ಪ್ರಮುಖ ಉದ್ದೇಶಗಳು ಯಾವುದೆಲ್ಲ 5 ಪಾಯಿಂಟ್ ಇದೆಯಲ್ವಾ, ಆ ಪ್ರಮುಖ ಉದ್ದೇಶಗಳನ್ನ ಬರೀಬೇಕು. 1 ಪೂರ್ಣ ಉದ್ಯೋಗ, 2 ಬೆಲೆ ಸ್ಥಿರತೆ, 3 ಆರ್ಥಿಕ ಬೆಳವಣಿಗೆ, 4 ಆದಾಯದ ಸಮಾನ ಹಂಚಿಕೆ, ಮತ್ತೆ 5ನೇದು ಆರ್ಥಿಕ ಸ್ಥಿರತೆ. ಈಗ ಪ್ರಮುಖ ಸಾಧನಗಳನ್ನ ನೋಡಿದ್ವಿ. ತೆರಿಗೆ, ಸಾರ್ವಜನಿಕ ವೆಚ್ಚ ಮತ್ತೆ ಸಾರ್ವಜನಿಕ ಸಾಲದ ಮೂಲಕ ಪ್ರಮುಖ ಸಾಧನಗಳಾಗಿರುತ್ತೆ ಹಣಕಾಸಿನ ನೀತಿದ್ದು. ಇನ್ನು ಕೊನೆಯದಾಗಿ ನೆನ್ಪಿಟ್ಕೊಳ್ಬೇಕಾಗಿರುವುದು, ನಾವು ಹಣಕಾಸು ನೀತಿಯ 2 ಪ್ರಮುಖ ರೂಪಗಳು, ಒಂದು ವಿಸ್ತರಣಾತ್ಮಕ, ಇನ್ನೊಂದು ಸಂಕೋಚನಾತ್ಮಕ ಹಣಕಾಸು ನೀತಿ. ಇವೆರಡು ಏನು ಆರ್ಥಿಕ ಕುಸಿತ ಮತ್ತೆ ನಿರುದ್ಯೋಗ ಸಮಯದಲ್ಲಿ ವಿಸ್ತರಣಾತ್ಮಕ ಹಣಕಾಸು ನೀತಿ ಉಪಯುಕ್ತವಾಗುತ್ತೆ. ಇನ್ನು ಹಣದುಬ್ಬರ ಮತ್ತೆ ಅತಿಯಾದ ಬೇಡಿಕೆಯ ಸಮಯದಲ್ಲಿ ಸಂಕೋಚನಾತ್ಮಕ ಹಣಕಾಸು ನೀತಿಯ ಉಪಯುಕ್ತ ಆಗಿರುತ್ತೆ. ಸೊ ಇದಿಷ್ಟು ಕೂಡ ಹಣಕಾಸು ನೀತಿ ಅಥವಾ ವಿತ್ತೀಯ ನೀತಿಯ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಈಸಿಯಾಗಿ ನಿಮ್ಗೆ ಇದು ಅರ್ಥ ಆಗುವ ರೀತಿಯಲ್ಲಿ ಒಂದು ಕ್ಲಾಸ್ ಆಗಿರುತ್ತೆ. ಈಗಾಗಲೇ ನಾನು ಎಲ್ಲವನ್ನ ರಿಪೀಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಣಕಾಸು ನೀತಿ ಅಂದ್ರೆ ಏನು ಅಂತ ಫಸ್ಟ್ ಬರಿಬೇಕಾಗುತ್ತೆ, ಆಮೇಲೆ ಸರಳವಾಗಿ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ. ಇನ್ನು ಹಣಕಾಸು ನೀತಿಯ ಮುಖ್ಯ ಉದ್ದೇಶಗಳನ್ನ ನೀವು 5 ಪಾಯಿಂಟ್ ಏನಿದೆ 5 ಪಾಯಿಂಟ್ ಅನ್ನ ಬರ್ಕೊಂಡು 5 ಪಾಯಿಂಟ್ ಅನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಸ್ನೇಹಿತರೆ. ನಿಮ್ಗೆ ಇದು ನಾನು ಹೇಳಿದಷ್ಟೇ ಎಕ್ಸ್ಪ್ಲನೇಷನ್ ಸಾಕಾಗುದಿಲ್ಲ, ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್. ಈಗ ಬೆಲೆ ಸ್ಥಿರತೆ ಅಂದಾಗ ನೀವು ಅದರ ಪಾಯಿಂಟ್ ಈಗ ನಾನು ಹೇಳಿದ್ದನ್ನ ನೋಡ್ಕೊಳ್ಳಿ. ಆಮೇಲೆ ಪೂರ್ಣ ಉದ್ಯೋಗದ ಬಗ್ಗೆ ಕೂಡ, ಇನ್ನು ಆದಾಯದ ಸಮಾನ ಹಂಚಿಕೆ, ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಆದಾಯ ಅಂದ್ರೆ ಶ್ರೀಮಂತರಿಗೆ ಮಾತ್ರ ಅಲ್ಲ, ಬಡವರಿಗೆ ಕೂಡ ಸಹಾಯ ಆಗಲಿ ಅಂತ ಶ್ರೀಮಂತರಲ್ಲಿ ಹಣ ಜಾಸ್ತಿ ಆದಾಗ ಬಡವರಿಗೆ ತೆರಿಗೆ ಕಡಿಮೆ ಮಾಡಿ ಶ್ರೀಮಂತರಿಗೆ ತೆರಿಗೆ ಜಾಸ್ತಿ ಮಾಡ್ತಾರೆ. ಆ ಮೂಲಕ ಆದಾಯವನ್ನು ಸಮಾನ ಹಂಚಲಿಕ್ಕೆ ಟ್ರೈ ಮಾಡ್ತಾರೆ. ಇದೆಲ್ಲ ಸರ್ಕಾರದೆಲ್ಲ ಕೆಲಸಗಳು. ಇದನ್ನೆಲ್ಲವನ್ನ ನೀವು ಕೂಡ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಇದೆಲ್ಲ ಸರ್ಕಾರದ ಉದ್ದೇಶ ಆಗಿರುತ್ತೆ. 5 ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿ, 5 ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ ನಂತರ ನೀವು ಹಣಕಾಸು ನೀತಿಯ ಪ್ರಮುಖ ಸಾಧನಗಳನ್ನ ನೀವು ಬರಿಬೇಕಾಗ್ತದೆ. ಪ್ರಮುಖ ಸಾಧನಗಳು ಯಾವುದು, ಹಣಕಾಸು ನೀತಿಯನ್ನು ಹೇಗೆ ಜಾರಿಗೆ ಮಾಡ್ತಿರ್ತಾರೆ, ಒಂದು ತೆರಿಗೆ ಮುಖಾಂತರ, ಇನ್ನೊಂದು ಸಾರ್ವಜನಿಕ ವೆಚ್ಚ ಅಥವಾ ಸಾರ್ವಜನಿಕ ಸಾಲದ ಮುಖಾಂತರ. ಈ 3 ಪಾಯಿಂಟ್ ಗಳನ್ನ ಬರಿಬೇಕಾಗ್ತದೆ. ಆ ನಂತರ ಆ 3 ಪಾಯಿಂಟ್ ಗಳನ್ನ ಮತ್ತೆ ತೆರಿಗೆ ನೀತಿ, ಸಾರ್ವಜನಿಕ ಸಾಲ ಮತ್ತೆ ಸಾರ್ವಜನಿಕ ವೆಚ್ಚವನ್ನ ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಅದಾದ ನಂತರ ವಿಸ್ತರಣಾ ಹಣಕಾಸು ನೀತಿ ಅಂತ ಬರುತ್ತೆ. ವಿಸ್ತರಣಾ ಹಣಕಾಸು ನೀತಿಯಲ್ಲಿ ಅಂದ್ರೆ ಹಣಕಾಸು ನೀತಿಯಲ್ಲಿ ಬರುವಂತಹ 2 ಪ್ರಮುಖ ರೂಪಗಳಲ್ಲಿ ಒಂದಾಗಿರ್ತದೆ. ಒಂದು ವಿಸ್ತರಣಾತ್ಮಕ ಹಣಕಾಸು ನೀತಿ, ಇನ್ನೊಂದು ಸಂಕೋಚನಾತ್ಮಕ ಹಣಕಾಸು ನೀತಿ. ಸೊ ಇದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ವಿಸ್ತರಣಾತ್ಮಕ ಹಣಕಾಸು ನೀತಿ, ಸಂಕೋಚನಾತ್ಮಕ ಹಣಕಾಸು ನೀತಿ ಬಗ್ಗೆ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಇನ್ನೊಂದನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಬೇಕಂದ್ರೆ, ಆರ್ಥಿಕ ಕುಸಿತ ಅಥವಾ ನಿರುದ್ಯೋಗ ಉಂಟಾದಾಗ ವಿಸ್ತರಣಾತ್ಮಕ ಹಣಕಾಸು ನೀತಿ ಉಪಯುಕ್ತ ಆಗುತ್ತೆ. ಹಣದುಬ್ಬರ ಜಾಸ್ತಿ ಆದಾಗ ಅಥವಾ ಅತಿಯಾದ ಬೇಡಿಕೆ ಆದಾಗ ಸಂಕೋಚನಾತ್ಮಕ ಹಣಕಾಸು ನೀತಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇದಿಷ್ಟನ್ನ ನೀವು ಬರಿಬೇಕಾಗ್ತದೆ. ಇದನ್ನ ನಾನೀಗ ನಿಮ್ಗೆ ಈಸಿಯಾಗಿ ಇದರ ಕ್ಲಾಸ್ ಅನ್ನ ಹೇಳಿದ್ದೀನಿ. ಇದನ್ನ ನೀವು ಡೀಪ್ ಆಗಿ ನೀವು ಅರ್ಥ ಆದ ರೀತಿಯಲ್ಲಿ ವಿದೌಟ್ ಸಿಲೆಬಸ್ ಬರೀಲಿಕ್ಕೆ ಹೋಗ್ಬಿಡಿ, ವಿತ್ ಸಿಲೆಬಸ್, ಅದಕ್ಕೆ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನೆಲ್ಲ ಅರ್ಥ ಆಯ್ತು ಅದನ್ನ ಡೀಪ್ ಆಗಿ ಅಥವಾ ಬ್ರೀಫ್ ಆಗಿ
ಬ್ರೀಫ್ ಆಗಿ ಅದನ್ನ ಬರಿತಾ ಹೋಗ್ಬೇಕು. ಅದೆಷ್ಟು ಮಾರ್ಕ್ಸ್ ಗೆ ಬಂದಿದೆ ಅದರ ಮುಖಾಂತರಕ್ಕೆ ಆನ್ಸರ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಖಂಡಿತ ಒಳ್ಳೆ ಮಾರ್ಕ್ಸ್ ಅನ್ನ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ನಾನು ಈಗ ಆಲ್ರೆಡಿ ಎಕನಾಮಿಕ್ಸ್ ತುಂಬಾ ಕ್ಲಾಸ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದ ಚಾಪ್ಟರ್ ಗಳೇ ಆಗಿರುತ್ತೆ. ದಯವಿಟ್ಟು ಯಾವ ಚಾಪ್ಟರ್ನು ಮಿಸ್ ಮಾಡಬೇಡಿ. ನಾನು ಹಾಕಿರೋ ಚಾಪ್ಟರ್ನೆಲ್ಲ ಓದ್ಕೊಂಡು ನೀವು ಖಂಡಿತ ಪಾಸ್ ಆಗ್ಲಿಕ್ಕಂತ ಮಾರ್ಕ್ಸ್ ಸಿಗುತ್ತೆ. ಮತ್ತೆ ನಾನು ಹೇಳುವಂತ ವಿಷಯಗಳು ನಿಮ್ಗೆ ಕಡಿಮೆ ಅನ್ಸಿದ್ರೆ ನಾನು ಹೇಳಿರುವಂತ ಟಾಪಿಕ್ ಅಥವಾ ಅಲ್ಲಿ ಬರುವಂತಹ ಪಾಯಿಂಟ್ ಗಳನ್ನ ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಅನ್ನ ಸೇರಿಸ್ಕೊಂಡು ಬರಿತಾ ಹೋಗ್ಬೋದು. ಸೊ ಅಲ್ಲಿರುವಂತಹದ್ದು ಏನ್ ಬುಕ್ ಅಲ್ಲಿ ಇದೆ ಏನು ಅದನ್ನೇ ನಾನು ಇಲ್ಲಿ ಈಸಿಯಾಗಿ ನಿಮ್ಗೆ ಕ್ಲಾಸ್ ತಗೊಂಡು ಮಾಡಿರುವಂತಹದ್ದು. ತುಂಬಾ ಕಷ್ಟ ಆಗಿ ಅರ್ಥ ಆಗೋದು ಬೇಡ ಅನ್ನುವಂತಹ ಕಾರಣಕ್ಕೆ. ಯಾಕಂದ್ರೆ ಎಕನಾಮಿಕ್ಸ್ ಬುಕ್ಸ್ ಓಪನ್ ಮಾಡಿದಾಗ ನಮ್ಗೆ ಅರ್ಥ ಆಗೋದಿಲ್ಲ. ಕೆಲವೊಂದು ಪದಗಳು ಕ್ಲಿಷ್ಟ ಅಂತ ಅನಿಸ್ಬೋದು, ಇದು ತುಂಬಾ ಟಫ್ ಅನ್ಸ್ಬೋದು, ಅಥವಾ ನಮ್ಗೆ ಅರ್ಥ ಆಗ್ಲಿಕ್ಕೆ ತುಂಬಾ ಕಷ್ಟ ಆಗ್ಬೋದು. ಸಾಮಾನ್ಯ ಕನ್ನಡದಲ್ಲಿ ಇದ್ರೂ ಸಹ ಅದು ನಮ್ಗೆ ದಿನನಿತ್ಯ ನಾವು ಉಪಯೋಗಿಸಿದ ಪದಗಳಾಗಿರೋದ್ರಿಂದ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ಸರಳವಾಗಿ ನಿಮ್ಗೆ ಅರ್ಥ ಆಗ್ಲಿ ಅನ್ನುವ ಕಾರಣಕ್ಕೆ ಈ ಒಂದು ಕ್ಲಾಸ್ ಅನ್ನು ನಾನು ಮಾಡಿರೋದು. ಹಾಗೆ ಲೆಂತಿಯಾಗಿ ನಾನು ಕ್ಲಾಸ್ ತಗೊಂಡಿಲ್ಲ. ನಿಮ್ಗೆ ಈಸಿ ಯಾವ ಯಾವ ಸಬ್ಜೆಕ್ಟಿಗೆ ಎಷ್ಟು ಮಾರ್ಕ್ಸ್ಗೆ ಬರ್ಬೋದು ಅದರ ಅಂದಾಜಿನ ಪ್ರಕಾರ ನಾನು ಇಲ್ಲಿ ಕ್ಲಾಸ್ ಅನ್ನು ತಗೊಂಡಿದ್ದೀನಿ. ಈಗ ಇದು ಜಾಸ್ತಿ 5 or 10 5 ಮಾರ್ಕ್ಸ್ಗೆ ಜಾಸ್ತಿ ಹಣಕಾಸು ನೀತಿಯನ್ನು ಕೇಳಿರೋದ್ರಿಂದ ಸ್ವಲ್ಪ ಕ್ಲಾಸ್ ಅನ್ನ ಮಾಡಿದ್ದೀನಿ. ಇದನ್ನ 10 ಮಾರ್ಕ್ಸ್ಗೂ ಕೇಳ್ಬಹುದು, ಇಲ್ಲಿ 15 ಮಾರ್ಕ್ಸ್ಗೂ ಕೇಳಬಹುದು. ಅಂತಹ ಸಂದರ್ಭದಲ್ಲಿ ನೀವು ಇದನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ಬೇಕಾಗತ್ತೆ. ಈಗ ಹೇಳುವಂತ ಪಾಯಿಂಟ್ ಗಳನ್ನಷ್ಟೇ ನೀವು ಬರ್ಕೊಂಡು ಅದಕ್ಕೆ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡ್ಬೇಕಾಗತ್ತೆ. ದಯವಿಟ್ಟು ಪುಸ್ತಕ ಇದ್ದವರು ಒಮ್ಮೆ ಬುಕ್ ಅನ್ನ ಕೂಡ ನೋಡ್ಕೊಳ್ಳಿ. ತುಂಬಾ ಈಸಿಯಾಗಿ ಅರ್ಥ ಆಗುವಂತ ಟಾಪಿಕ್, ಏನೇನ್ ಕಷ್ಟ ಇಲ್ಲದಿರುವಂತಹ ಟಾಪಿಕ್ ಇದಾಗಿರುತ್ತೆ. ಈ ವಿಡಿಯೋ ದಯವಿಟ್ಟು ನಿಮ್ಗೆ ಇಷ್ಟ ಆದಲ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಕೆಲವರು ನನಗೆ ಇದರದ್ದು ಸಾರಾಂಶವನ್ನ PDF ಅಲ್ಲಿ ಕಳಿಸಿ ಅಂತ ಹೇಳಿದ್ದಾರೆ. ಇದು ತುಂಬಾ ಲೆಂತಿ ಆಗಿರೋದ್ರಿಂದ ನನಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಆಗಿರುವಂತ ಸಣ್ಣ ಏನು ಕ್ಲಾಸ್ ಆಗಿದ್ರೆ ದಯವಿಟ್ಟು ನಾನು ಕಮೆಂಟ್ ಮೂಲಕ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ಇನ್ ಕೇಸ್ ಅದು ತುಂಬಾ ಲೆಂತಿ ಆದ್ರೆ ನಂಗೆ ಅದನ್ನ ಹಾಕ್ಲಿಕ್ಕೆ ಸಾಧ್ಯ ಇರುವುದಿಲ್ಲ. ಹಾಗಾಗಿ ದಯವಿಟ್ಟು ನನ್ನ ವಿಡಿಯೋವನ್ನೇ ಒಂದ್ 2-3 ಸಲ ಕೇಳ್ಕೊಂಡು ನೀವು ಪಾಯಿಂಟ್ ಮಾಡಿ ಬರ್ಕೊಂಡು ನಿಮ್ಗೆ ಅರ್ಥ ಆದ ರೀತಿಯಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ನಿಮ್ಗೆ ಈಗ ಒಮ್ಮೆ ನನ್ನ ವಿಡಿಯೋವನ್ನ ನೋಡಿ ಪಾಯಿಂಟ್ ಅನ್ನ ಬರ್ಕೊಳ್ಳಿ, ನಂತರ ಇನ್ನೊಂದ್ಸಲ ನೋಡಿ ನಿಮ್ಗೆ ಅದ್ರಲ್ಲಿ ಪಾಯಿಂಟ್ ಅಲ್ಲಿ ಹೈಲೈಟ್ ಅನ್ನೋ ವಿಷಯಗಳನ್ನ ಬರ್ಕೊಳ್ಳಿ. ಆಮೇಲೆ ಅದನ್ನ ನೀವು ನಿಮ್ಗೆ ಅರ್ಥ ಆಗುವಂತ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಖಂಡಿತ ಪಾಸ್ ಆಗೋದು ಕಷ್ಟ ಅಲ್ಲವೇ ಅಲ್ಲ. ಈಸಿಯಾಗಿ ನಿಮ್ಗೆ ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ಸ್ನೇಹಿತರೆ.